ಹುಬ್ಳಿಯಲ್ಲಿ ಲೆಕ್ಚರಿಂಗ್ ಮಾಡಿದೆ. ಅಥಣಿ, ಉಗಾರ, ಗೋಕಾಕ, ಆಮೇಲೆ ಬೆಲ್ಗಾಮ್, ಧಾರವಾಡ, ಹೀಗೆ. ಸೊ ನಾನು ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ ಬಂದು ಇನ್ನೂ ಸ್ಟಡಿ ನಡೀತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇತ್ತು ನಮ್ಮ ಆ ಒಂದು ಪ್ರೈಮರಿ ಸ್ಕೂಲ್ನಲ್ಲಿ, ನಮ್ಮ ಚಿಕ್ಕ ಚಿಕ್ಕ ಹಳ್ಳಿಯಲ್ಲಿ ಒಬ್ಬರೇ, ಇನ್ನೊಬ್ರು ಜಸ್ಟ್ ಡೆಪೋಟ್ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ಅಕ್ಕಪಕ್ಕದ ಶಾಲೆಯಿಂದ ಇಲ್ಲೊಂದು 2 ದಿನ, ಅಲ್ಲೊಂದು 2 ದಿನ, ಇಲ್ಲೊಂದು ಹಾಪಡೆ, ಅಲ್ಲೊಂದು ಹಾಪಡೆ, ಜೊತೆಗೆ ಮಾರ್ನಿಂಗ್ ಆ್ಯಂಡ್ ಮಧ್ಯಾಹ್ನ 2 ಶಿಫ್ಟ್ ಸ್ಕೂಲ್ ನಡೀತಾ ಇದ್ದು. ಆಮೇಲೆ ಇನ್ನೊಬ್ರು ಟೀಚರ್ ಏನೋ ಅನುಕೂಲ ಮಾಡ್ಕೊಂಡು, ಅಥವಾ ಊರಾಗಿನವ್ರು ಯಾರಾದರೂ ಸ್ವಲ್ಪ ಅಂಗಡಿಗಾರರು ಅವರು ಇವರು ಬಂದು ಅವರು ಒಂದಿಷ್ಟು ಹೇಳಿಕೊಡೋರು. 7 ಕ್ಲಾಸ 2-3 ಜನ, ಆ್ಯಕ್ಚುಲಿ ಇಬ್ಬರೇ ಅಲ್ಲಿ ನಿಜವಾಗಿ ರೆಗ್ಯುಲರ್ ಟೀಚರ್ಸು. ಅದು ಭಾಳ ಕಷ್ಟ. ಹೀಗಾಗೋದ್ರಿಂದ ಆ ಗುರುಗಳು ಏನು ಮಾಡಿದ್ರು, ಎಲ್ಲ ಮುಲ್ಕಿ ಪರೀಕ್ಷೆ ಪಾಸ್ ಮಾಡಿದವರು ಅಂತ ಹೇಳೋರು. 7th ಮತ್ತು ಹೆಚ್ಚು ಕಡಿಮೆ ನಮಗೆ 7th ಬೋರ್ಡ್ ಕ್ಲೋಸ್ ಆಯಿತು. ಸೊ ಆಗ ಆ 7 ಕ್ಲಾಸನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಒಂದಿಬ್ಬರು ಜನರಿಗೆ ಅಥವಾ ಮತ್ತಾರೋ ಸಹಾಯಕಾಗಿ ಬಂದವ್ರಿಗೆ ಅನುಕೂಲ ಆಗ್ತಿರ್ಲಿಲ್ಲ. ಆ ಗುರುಗಳು ನಮ್ಮನ್ನು ಆಕ್ಟಿವ್ ಸ್ಟೂಡೆಂಟ್ ಅನ್ನು ಹುಡುಕಾಡ್ಕೊಂಡು ನಮ್ಮನ್ನೇ ಟೀಚರ್ ಆಗಿ ಕನ್ವರ್ಟ್ ಮಾಡಿದ್ರು. We were not only teacher, but we were class teachers. Class teacher has got many duties more than a normal teacher. So ನಾವು ಆಮೇಲೆ ನಮಗೆ ಟಾಪಿಕ್ ಕೊಡ್ತಿದ್ರು, ಇಂಥದ್ದನ್ನು ನಾಳೆ ಕಲಿಸ್ಬೇಕು ಬಂದು ತಾವು. ರಾತ್ರಿ ಕುತ್ಕೊಂಡು ರಾಕೆಲ್ ದೀಪ, ಕರೆಂಟು ಇರಲಿಲ್ಲ 70s ಒಳಗೆ. ಸೊ ರಾಕೆಲ್ ದೀಪದಲ್ಲಿ ರಾತ್ರಿ ಕುತ್ಕೊಂಡು ಸ್ಟಡಿ ಮಾಡೋದು. ಏಕೆ? ನಾಳೆಗೆ ನಾನು ಟೀಚರ್ ಆಗಬೇಕು. ಬೆಳಿಗ್ಗೆ ಆಗ ಹಳ್ಳಿಯಲ್ಲಿ ಗಡಿಯಾರು ಇರಲಿಲ್ಲ. ಒಂದೇ ಕೋಳಿ ಕೂಗಿದಾಗ ಅಂತ ಎದ್ದು ಕೂಡೋರು ನಾವು. ಇವತ್ತು ಆ ಒಂದೇ ಕೋಳಿ ಕೂಗೋದು ನಮಗೆ ಡಿಗ್ರಿಗೆ ಬಂದ ಮೇಲೆ ಗೊತ್ತಾಯ್ತು. ವಾಚಿಸ್ ಬಂದ ಕೈಯಾಗ ಪ್ಲಾಸ್ಟಿಕ್ ವಾಚಿಸ್, ಇದು 4 ಗಂಟೆ ಕೂಗ್ತವೆ ಒಂದೇ ಕೋಳಿಗಳು. ಒಂದೇ ಕೋಳಿ ಕೂಗ್ತ ಅನ್ನೋದು ಇವತ್ತು ಕೂಡ ಕೂಗುತ್ತೆ, ಮುಂದೆ ಇರುತ್ತೆ. 4 ಗಂಟೆ ಕೂಗ್ತದ್ರೆ ಎಕ್ಸಾಕ್ಟ್ಲಿ. ಸೊ ಬೆಳಿಗ್ಗೆ ಎದ್ದು ಮತ್ತೆ ಸ್ಟಡಿ ಮಾಡೋದು, ಪ್ರಿಪರೇಷನ್ ಮಾಡ್ಕೊಳ್ಳೋದು, ಬಂದು ನಾವು ಟೀಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಆಗ ನಮ್ಮ ಗುರುಗಳು ಹೇಳಿದ್ರು, ಇನ್ನು ಮುಂದೆ ಬರುವಂಥ ಗುರುಗಳು TCH ಮಾಡಿದವ್ರು ಬರ್ತಾ ಇದ್ದಾರೆ, ವೊಕೇಶನಲ್ ಕೋರ್ಸಸ್ ಮಾಡಿದವ್ರು ಬರ್ತಾ ಇದ್ದಾರೆ ಅಂತ ಹೇಳೋರು. ಸೊ ಆ ಒಂದು ಹವ್ಯಾಸಕ್ಕಾಗಿ ನಾನು 10th ನಂತರ ಸೀದಾ TCH ಎಂಟರ್ ಆದೆ. TCH ಅನ್ನು ಮಾಡ್ಕೊಂಡೆ. ಆಮೇಲೆ PU ಸೈನ್ಸ್ ಎಂಟರ್ ಆದೆ. TCH ದಲ್ಲಿ ಒಳ್ಳೆ ಒಂದು ಪರ್ಫೆಕ್ಷನ್ ಸಿಕ್ಬಿಡ್ತು. ಆಮೇಲೆ PU ಸೈನ್ಸ್ ಹೋದೆ, ಕಂಪ್ಯೂಟರ್ ಸೈನ್ಸ್ ಹೋದೆ, ಆಮೇಲೆ MA ಇಂಗ್ಲೀಷ್ ಮಾಡಿದೆ, MA ಹಿಂದಿ ಮಾಡಿದೆ, MPhil ಮಾಡಿದೆ. ಮಧ್ಯ ಗ್ಯಾಪ್ ಮಾಡ್ತಾ ಇವಾಗ PhD ಆಲ್ಮೋಸ್ಟ್ ಮುಗಿದಿದೆ. ಇನ್ನೊಂದಕ್ಕಾಗಿ ಹೋಗೋ ವಿಚಾರ ಇದೆ. ಆ್ಯಕ್ಚುಲಿ ಇವಾಗ ಪ್ರಾಬ್ಲಮ್ಸ್ ಆಫ್ ಮಿಡಲ್ ಕ್ಲಾಸ್ ಮೇಲೆ ಮಾಡಿದೆ. ನೆಕ್ಸ್ಟ್ ಎಜುಕೇಷನ್ಗಾಗಿ ನಾನು ಹೋಗ್ಬೇಕಂತ ಪ್ಲಾನ್ ಇದೆ. ಜೊತೆಗೆ ನಾನು ಲೈಫ್ ಲಾಂಗ್ ಸ್ಟಡಿ ಮಾಡ್ತಾ ಲೆಕ್ಚರಿಂಗ್ ಮಾಡ್ತಾ ನನಗೊಂದು ಐಡಿಯಾ ಸಿಕ್ಕಿದೆ. ಅದು ಏನಪ್ಪಾ ಅಂತಂದ್ರೆ, ಅದನ್ನು ನಾನು ಸ್ಲೋಗನ್ ಆಗಿ ಕನ್ವರ್ಟ್ ಮಾಡಿದೆ. ಇಂಗ್ಲಿಷ್ನಲ್ಲಿದೆ, ನೋ ಬಡಿ ಈಸ್ ಅ ಡಲ್ ಅಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್. ನೋ ಬಡಿ ಈಸ್ ಅ ಡಲ್ ಅಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಬಟ್ we have to follow some special techniques, tricks, methods and ideas. ಜಸ್ಟ್ ಭಾಳ ಅಲ್ರಿ, 100 ಅಲ್ಲ, ಒಂದು 10-20 ಐಡಿಯಾಸ್ ಇವೆ ರೀ. ಜಸ್ಟ್ ಕೆಲವೊಂದು ಥಿಂಗ್ಸ್. ಯಾರೆಲ್ಲ ಸೂಪರ್ ರೈಕರ್ ಆಗ್ತಾರೆ, ಡಲ್ ಅನ್ನೋದು ಇರುವುದೇ ಇಲ್ಲ ಮನುಷ್ಯ. ಇನ್ನು ಅಪವಾದಗಳು ಎಲ್ಲದರಲ್ಲಿ ಇರ್ತವೆ. ಏನೋ ಬೈ ಬರ್ತ್ ಏನೋ ಬ್ರೈನ್ ಇಂಜುರೀಸ್ ಪ್ರಾಬ್ಲಮ್, ಅಥವಾ ಮೆಡಿಕಲ್ ಪ್ರಾಬ್ಲಮ್, ಅಥವಾ ಆಕ್ಸಿಡೆಂಟ್ಸ್ ಪ್ರಾಬ್ಲಮ್ಸ್. ಅದಕ್ಕೆ ನಮ್ಮ ಗೌರ್ಮೆಂಟ್ ಹೆಲ್ಮೆಟು, ಸೀಟ್ ಬೆಲ್ಟು ಎಲ್ಲ ಮಾಡಿದ್ದಾರೆ. ಬಹಳಷ್ಟಿವೆ. ಅದ್ರ ಮೇಲೆ ನಾನು ಮುಂದೆ ವಿಡಿಯೋಸ್ ಮಾಡ್ತಾ ಇದ್ದೇನೆ. ಸ್ಟಡೀಸ್ ಮೇಲೆ ವಿಡಿಯೋಸ್ ಮಾಡಿದೆ. ಆಮೇಲೆ ಏಕಾಗ್ರತೆಯನ್ನು ಹೇಗೆ ಉಂಟು ಮಾಡಬೇಕು ಅದರ ಮೇಲೆ ವಿಡಿಯೋಸ್ ಮಾಡಿದೆ. ಕ್ಲಾಸ್ನಲ್ಲಿ, ಇಂಥ ಸಭೆಗಳಲ್ಲಿ ಸ್ಟೂಡೆಂಟ್ಸಲ್ಲಿ ಏಕಾಗ್ರತೆ ಹೇಗೆ ಉಂಟು ಮಾಡಬೇಕು ಅನ್ನೋದು ಅದಕ್ಕಾಗಿ ವಿಡಿಯೋಸ್ ಮಾಡಿದ್ದೇನೆ. ಆಮೇಲೆ ಬೇರೆ ಇನ್ನೂ ಬಹಳಷ್ಟು ಥಿಂಗ್ಸ್ ಅವ. ಇವನ್ನೆಲ್ಲ ಸ್ಟಡೀಸ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ನಾನು ಯೂಟ್ಯೂಬ್ದಲ್ಲಿ ಇವಾಗ ಬಿಡ್ತಾ ಇದ್ದೇನೆ. ಸೊ ನಮ್ಮ ಸರ್ ಅವರು, ಭಾಗ್ಯರಾವ್ ಸರ್ ಅವರು ಒಂದ್ಸಲ
ತಮ್ಮ ಹುನ್ನೂರು ಸ್ಕೂಲ್ದಲ್ಲಿ ಕರೆಸಿದ್ರು. ಮಕ್ಕಳ ನೋಡಿ ಖುಷಿ ಅನ್ನಿಸ್ತು. ಒಂದು ಗೌರ್ಮೆಂಟ್ ಶಾಲೆಯಲ್ಲಿ 700 to 800 ಮಕ್ಕಳನ್ನು ನೋಡಿ ಒಳಗೆ ಕೂಡ್ಲಿಕ್ಕೆ ಆಗಿರ್ಲಿಲ್ಲ. ಗ್ರೌಂಡ್ದಲ್ಲಿ ವಿಡಿಯೋ ಶೂಟಿಂಗ್ ಮಾಡಿದ್ದಾರೆ. 2 ವಿಡಿಯೋಸ್ ಇವೆ ನನ್ನ ಯೂಟ್ಯೂಬ್ದಲ್ಲಿವೆ. ಅಂಕುಶ್ ದುರ್ಗಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಆಮೇಲೆ ಸರ್ ಅವ್ರಿಗೆ ನಾನು ವಿಡಿಯೋಸ್ ಅನ್ನ ಶೇರ್ ಮಾಡ್ತಾ ಇದ್ದೇನೆ, ಅವ್ರು ನಿಮಗೆ ನೋಡ್ಕೊಳ್ಳಿ. ತಮ್ಮ ಪ್ರೈಮರಿ ಮಕ್ಕಳು, ಲೋವರ್ ಪ್ರೈಮರಿ ಅಂಡ್ ಹೈಯರ್ ಪ್ರೈಮರಿ ಮಕ್ಕಳು ಜಸ್ಟ್ ವಿದಿನ್ 1 or 2 minutes ಹೇಳಿದ್ರು, ನಮಗೆ 100ರವರೆಗೆ ಮಗ್ಗಿಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ. ದಟ್ ಈಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಅಲ್ಲಿದ್ದಲ್ಲೇ ಮಕ್ಕಳು ಯಾವ 55 ಮಾಡಿದ, ಯಾವ 78 ಮಗ್ಗಿ ಮಾಡ್ದ, ಯಾವ 99 ಮಗ್ಗಿ ಮಾಡ್ದ, ಎಲ್ಲ ಮಕ್ಕಳು ಅಲ್ಲಿ ಮಾಡಿ ತೋರಿಸಿದ್ರು. ಬೋರ್ಡ್ ಮೇಲೆ ಕೆಲವು ಮಕ್ಕಳು ಬರೋದು ತೋರಿಸಿದ್ರು. ಜಸ್ಟ್ ವಿದಿನ್ 1 or 2 minutes. ಮತ್ತು ಮಗ್ಗಿಗಳ ಅರ್ಥ ಆದ್ರೆ ಜಗತ್ತದ ಮ್ಯಾಥ್ಸ್ವೇ ಬಾಯಿ ಲೆಕ್ಕ ಬರುತ್ತೆ. ಆಮೇಲೆ ಮ್ಯಾಥ್ಸ್ ಚೆನ್ನಾಗಿ ಆದ್ರೆ ಇದು ಮ್ಯಾಥ್ಸ್ ಈಸ್ ನಥಿಂಗ್ ಬಟ್ ಬ್ರೈನ್ ಆಕ್ಟಿವಿಟೀಸ್. ಸೊ ಅದರಿಂದ ಆಟೋಮೆಟಿಕ್ ಆಲ್ ಸಬ್ಜೆಕ್ಟ್ ಚೆನ್ನಾಗಿ ಆಗ್ತವೆ. ಸೊ ಆಲ್ ಸಬ್ಜೆಕ್ಟ್ ಲಿಂಕ್ಡ್ ಹೇಗಿವೆ ಅದಕ್ಕೂ ನಾನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಬರ್ತದ. ಒಂದು ಚೆನ್ನಾಗಿ ಆದ್ರೆ ಇನ್ನೊಂದು ಚೆನ್ನಾಗಿ ಆಗುತ್ತೆ. ಇದಕ್ಕೆಲ್ಲವೂ ಥಿಂಗ್ಸ್ ಇವೆ, ಬಹಳಷ್ಟಿವೆ. 4 ಭಾಷೆಗಳಲ್ಲಿ, ಕನ್ನಡ, ಹಿಂದಿ, ಇಂಗ್ಲಿಷ್, ಮರಾಠಿ 4 ಭಾಷೆಗಳಲ್ಲಿ ನಾನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ಒಂದು ಬಹಳ ಲೋ ಲೆವೆಲ್, ಜಸ್ಟ್ ಒಂದು ನರ್ಸರಿ ಹಿಡ್ಕೊಂಡು ನಮ್ಮ PhD ವರೆಗೆ ಎಲ್ಲರಿಗೆ ಅವು ಹೆಲ್ಪ್ ಮಾಡ್ತೇವೆ. ಸ್ಟೂಡೆಂಟ್ಸ್, ಟೀಚರ್ಸ್ ಎಲ್ಲರಿಗೆ. ಆಮೇಲೆ ಟೀಚರ್ಸ್ಗಾಗಿ ನಾನು ಸ್ಪೆಷಲಿ ವಿಡಿಯೋ ಮಾಡಿದ್ದೇನೆ, ಬ್ಯಾಕ್ ಬೋನ್ ಆಫ್ ಲೆಸನ್ಸ್. ಎಕ್ಸ್ಟ್ರಾ ಆರ್ಡಿನರಿ ಲೆಕ್ಚರಿಂಗ್ ಆಗುತ್ತೆ. ಮಕ್ಕಳು ಬರಿದೇ ಇಲ್ಲ ಲೆಸನ್ಸ್. ನಾನು ಅಂಬೇಡ್ಕರ್ ಅವ್ರ ಮೇಲೆ ಒಂದು 10th ಪಾಠ ಅದರಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಜಗತ್ತು ಪ್ರಸಿದ್ಧ ಪಾಠ. 4ನೇ ಪಾಠ ಇದೆ ಸೆಕೆಂಡ್ ಲ್ಯಾಂಗ್ವೇಜ್ ದಲ್ಲಿ. ದಯವಿಟ್ಟು ಎಲ್ಲಾದ್ರೂ ತಮಗೆ ಆ ಬುಕ್ ಸಿಕ್ಕರೆ 4ನೇ ಪಾಠ ನೋಡ್ಕೊಳ್ರಿ. ಆ ಪಾಠವನ್ನ ನಾನು ಜಗತ್ತು ಪ್ರಸಿದ್ಧ ಪಾಠ. ಅಂಬೇಡ್ಕರ್ ಅವರ ಒಂದು ಸೂಪರ್ ಹಾರ್ಟ್ ಅದು. ಅವರು ಅನೇಕ ಡಿಗ್ರೀಸ್ ಮಾಡಿದ್ರು, PhDs ಮಾಡಿದ್ರು, ಬೇರೆ ಬೇರೆ ಥಿಂಗ್ಸ್ ಮಾಡಿದ್ರು ಸ್ಟಡಿ ಲೈಫ್ ನಲ್ಲಿ. ಇದು ಟಾಪ್ ಮೋಸ್ಟ್ ಡಿಗ್ರಿ ಮಾಡಿದ್ದವರು. ಅದಕ್ಕಾಗಿ ಪಾಠ ಇದೆ 10th. ಆಕ್ಚುಲಿ ನಮ್ಮ ಗೌರ್ಮೆಂಟ್ ಇಟ್ಟದ್ದು ಇಂಥ ಎಲ್ಲಾ ಪಾಠಗಳನ್ನ ನಮ್ಮ ಮಕ್ಕಳು ಕೂಡ ಅವರ ಸ್ವಲ್ಪ ಪಾಠವನ್ನ ಮರಿಲೇಬಾರದು ಮಕ್ಕಳು. ಅದಕ್ಕೆ ನಾನು ವಿಡಿಯೋಸ್ ಮಾಡಿದ್ದೇನೆ. ದಟ್ ಈಸ್ ಅಂಕುಶ್ ಸ್ಟಡಿ ಮೆಥಡ್. ಅದಕ್ಕೆ ಸಂಬಂಧಪಟ್ಟ ಆ ಅಂಬೇಡ್ಕರ್ ಅವರು ಅದಕ್ಕೂ ಲಿಂಕ್ ಹಾಕಿದೆ. ಈ ಕೈ 0 ಮೇಲೆ ಪಾಠ ಒಂದು 1ನೇ ಕ್ಲಾಸ್ ಮಕ್ಕಳು 10th ಪಾಠ ಹೇಳ್ತಾರೆ. ಜಸ್ಟ್ ಬರಿದೇ ಇಲ್ಲ ಜೀವನದಲ್ಲಿ. ಸರ್ 2 ನಿಮಿಷ ಆಗ್ತದ ಅಂಬೇಡ್ಕರ್ ಪಾಠ ಹೇಳ್ಬಿಡೋದು? ಎಸ್, 1 ನಿಮಿಷ 2 ನಿಮಿಷ ನಾನು ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಬ್ಯಾಕ್ಗ್ರೌಂಡ್ ಹೇಳ್ಬೇಕ್ರಿ ಮಕ್ಕಳಿಗೆ, ಪಾಠಗಳ ಬ್ಯಾಕ್ಗ್ರೌಂಡ್. ಆ ಬ್ಯಾಕ್ಗ್ರೌಂಡ್ ಇದೆ ಆ ಪಾಠಕ್ಕೆ. 1923ದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ ಒಂದು 8 ವರ್ಷದ PhD ಕೋರ್ಸ್ ಮಾಡಲಿಕ್ಕೆ. ಡಾಕ್ಟರೇಟ್ ಇನ್ ಸೈನ್ಸ್ ದಟ್ ಈಸ್. ಅದನ್ನ ಕೋರ್ಸ್ 8 ವರ್ಷದ ಕೋರ್ಸ್ ಮಾಡ್ಲಿಕ್ಕೆ ಅವರು ಇಂಗ್ಲೆಂಡ್ ಹೋಗೋ ಪೂರ್ವದಲ್ಲಿ ಯೋಚನೆ ಮಾಡ್ತಾರೆ, ನಾನು ಅಲ್ಲಿ ಹೋಗಿ ಇಷ್ಟು 8 ವರ್ಷ ನಾನು ಕೂತ್ಕೊಂಡ್ರೆ ನನ್ನ ದೇಶಕ್ಕೆ ಏನು ಸೇವೆ ಮಾಡ್ದಂಗೆ ಆಗ್ತದೆ, ನಾನು ಎಲ್ಲಾದ್ರೂ ಕಳ್ಕೊತೀನಿ ನನ್ನ ಸಮಯ ಅಂತ ವಿಚಾರ ಮಾಡ್ತಾರೆ. ಬಟ್ ಅದು ಬೇಕಾಗಿತ್ತು. ಹೋಗ್ತಾರೆ, ಯೋಚನೆ ಮಾಡ್ಕೊಂಡು ಹೋಗ್ತಾರೆ. ಬ್ರಿಟಿಷರು ರಿಕ್ವೆಸ್ಟ್ ಮಾಡ್ತಾರೆ, ನೋಡಿ ನನಗೆ 8 ವರ್ಷ ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಸಿಲೆಬಸ್, ನಿಮ್ಮ ಪ್ರೊಸೀಜರ್, ನಿಮ್ಮ ಪ್ರೋಟೋಕಾಲ್ ಅನ್ನ ಕರೆಕ್ಟಾಗಿ ನಾನು ಫಾಲೋ ಅಪ್ ಮಾಡಿ ಕೊಡ್ತೀನಿ, PhD ಥೇಸಿಸ್ ಮುಗಿಸ್ಕೊಡ್ತೀನಿ ನಿಮ್ಮ ಕಂಡೀಷನ್ ಪ್ರಕಾರ ಅಂತ ಹೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ರಿಯಾಲಿಟಿ ಇದು. ಅವರು ಬ್ರಿಟಿಷರಿಗೆ ಹೇಳ್ತಾರೆ, ನನಗೆ ಇಲ್ಲಿ ಇಷ್ಟು ವರ್ಷ ನಿಲ್ಲಿಕ್ಕೆ ಆಗೋದಿಲ್ಲ, 8 ವರ್ಷ ನನ್ನ ಸ್ಟಡಿಗಾಗಿ, ನಾನು ದೇಶ ಸೇವೆಗಾಗಿ ಹೋಗಬೇಕು ಬ್ಯಾಕ್. ಬ್ರಿಟಿಷರು ಹೇಳ್ತಾರೆ, ಯೂನಿವರ್ಸಿಟಿದವರು, ನಮ್ಮ ಇತಿಹಾಸದಲ್ಲಿ ಹಿಂದಕ್ಕೂ ಇಂಥ ಸಿಚುವೇಶನ್ ಬಂದಿಲ್ಲ, ಮೋಸ್ಟ್ಲಿ ಮುಂದಕ್ಕೂ ಸಿಗ್ಲಿಕ್ಕಿಲ್ಲ, ಒಳ್ಳೆ ಅವಕಾಶ ಇದೆ ಮಾರಾಯರೆ, ನೋಡೋಣ ಒಂದ್ಸಲ ಮಾಡ್ಕೊಳ್ಳಿ, ಸ್ಟಡಿ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ನಮಗೆ ನಂಬಿಕೆ ಇದೆ ಅಂತ ಹೇಳಿ ಅವ್ರಿಗೆ ಸಮಯ ಕೊಡ್ತಾರೆ. ಆಮೇಲೆ ಇವರು ಸ್ಟಡಿ ಮಾಡ್ಕೋತಾರೆ. ಸ್ಟಡಿ ಮಾಡ್ಕೊಂಡು ಇಂಡಿಯಾಕ್ಕೆ ಬರ್ತಾರೆ. ಬಹಳ ಬೇಗನೆ ಮುಗಿಸ್ತಾರೆ, 8 ವರ್ಷದ ಕೋರ್ಸ್ ಮುಗಿಸ್ಕೊಂಡು ಇಂಡಿಯಾಕ್ಕೆ ಬರ್ತಾರೆ. ಇಂಡಿಯಾದಲ್ಲಿ ಬಂದ ಮೇಲೆ ಬಹಳಷ್ಟು ವರ್ಷಗಳ ನಂತರ 23ದಲ್ಲಿ ಹೋಗಿರ್ತಾರೆ, 1923ದಲ್ಲಿ
ಮುಂದೆ ಇಲ್ಲಿ ಬಂದ ನಂತರ ಅನೇಕ ವರ್ಷಗಳ ನಂತರ 1938ದಲ್ಲಿ ಪೂನಾ ಒಳಗೆ 11ನೇ ಅಖಿಲ ವಿದ್ಯಾರ್ಥಿ ಸಮ್ಮೇಳನದಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತಾಡ್ತಿರ್ತಾರೆ ನಮ್ಮ ದೇಶದ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ. 11ನೇ ಅಖಿಲ ಭಾರತೀಯ ವಿದ್ಯಾರ್ಥಿ ಸಮ್ಮೇಳನದು ಪೂನಾ ಒಳಗೆ 1938ದಲ್ಲಿ. ಆ ಭಾಷಣದಲ್ಲಿ ಹೇಳ್ತಾರೆ, ನಾನು ಅಲ್ಲಿ ಹೋಗಿ ಸ್ಟಡಿ ಹೇಗೆ ಮಾಡಿದೆ ಅಂತ. ಅದೇ ಆಶಯ, ಅದೇ ಸಾರಾಂಶ ಇದು ಪಾಠ ಅದ. 10th ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ 4ನೇ ಪಾಠದ ಡಾಕ್ಟರ್ BR ಅಂಬೇಡ್ಕರ್. ಸೇಮ್ ಪಾಠ ನಮ್ಮ ಕರ್ನಾಟಕ ಸಿಲೆಬಸ್ ದಲ್ಲಿ ಮರಾಠಿ ಮೀಡಿಯಂದಲ್ಲಿ ಮರಾಠಿ ಸಬ್ಜೆಕ್ಟ್ ದಲ್ಲಿ ಇದೆ. 10th 3ನೇ ಪಾಠ ವಿದ್ಯಾರ್ಥಿಯನ್ನು ಜಾಗೃತವಾ. ನಮ್ಮ ಗೌರ್ಮೆಂಟ್ ಬಹಳ ದೊಡ್ಡ ಕೆಲಸ ಮಾಡಿದೆ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಎಲ್ಲ ಆಫೀಸರ್ಸು, ಎಲ್ಲ ನಮ್ಮ ಶಿಕ್ಷಕರು ಎಲ್ಲರೂ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಇಂಥ ಪಾಠಗಳನ್ನಿಟ್ಟು. ಓಕೆ, ಇನ್ನು ಭಾಷೆ ಇದಂತೂ ಬ್ಯಾಕ್ಗ್ರೌಂಡ್. ಇನ್ನು ಭಾಷೆಯಲ್ಲಿ ಏನು ಹೇಳ್ತಾರೆ ಅವರು, ಅದನ್ನ ನಾನು ಇದು ಪಾಠ ಏನಿದೆ ಪಾಠನ ಸಿಗ್ನಲ್ದಲ್ಲಿ ನಾನು ಕವರ್ ಮಾಡಿದ್ದೇನೆ. ಸಿಗ್ನಲ್ದಲ್ಲಿ ಇವಾಗ ಪಾಠ ಸ್ಟಾರ್ಟ್ ಆಗ್ತದ್ರಿ. ಇದು ಬ್ಯಾಕ್ಗ್ರೌಂಡ್. ದಯವಿಟ್ಟು ತಮಗೆ ಸಾಧ್ಯ ಆದರೆ ಯಾವುದೇ ಪಾಠದ ಬ್ಯಾಕ್ಗ್ರೌಂಡ್ ಹೇಳಿಕ್ಕೆ ಪ್ರಯತ್ನ ಮಾಡ್ರಿ. ಮಕ್ಕಳು ಬರಿದೇ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ನನ್ನ ರಿಕ್ವೆಸ್ಟ್ ಅದ. ಸೊ ಅದಕ್ಕೆ ನಾನು ಒಂದು TCH ಹಿಡ್ಕೊಂಡು PhD ವರೆಗೆ ಪ್ರವಾಸ ಮಾಡಿದೆ. ಇದೇ ಕಾರಣ. ಮತ್ತು ಇನ್ನೂ ಮುಂದುವರಿಸ್ತಾ ಇದ್ದೇನೆ. ಓಕೆ, ಇವಾಗ ಪಾಠ ಸ್ಟಾರ್ಟ್ ಆಗ್ತದ್ರಿ. 8 ವರ್ಷದ ಕೋರ್ಸ್ ಅನ್ನ ಕೇವಲ 2 ವರ್ಷ 3 ತಿಂಗಳಲ್ಲಿ ಮುಗಿಸಿದ್ರು. ಅದಕ್ಕೆ 20,000 ಬುಕ್ಸ್ ಓದಿದ್ರು. ಅದಕ್ಕೆ 24 ಅವರ್ಸ್ದಲ್ಲಿ 21 ಅವರ್ಸ್ ಸ್ಟಡಿ ಮಾಡಿದ್ರು. ಮತ್ತು ಜಗತ್ತಿನಲ್ಲಿ ಆ ಎಕ್ಸಾಮ್ನಲ್ಲಿ ಸೂಪರ್ ಟಾಪರ್ ಯಾರಿದ್ದಾರೆ? ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಪಾಠ ಮುಗಿತು. ಇದು ಸೆಂಟ್ರಲ್ ಐಡಿಯಾ. 1 ನಿಮಿಷ 2 ನಿಮಿಷ ಸಾಕು. ತಮ್ಮ ಏರಿಯಾದ ತಮ್ಮ ಕಾಂಟ್ಯಾಕ್ಟ್ ದಲ್ಲಿರುವ ಯಾವುದಾದ್ರೂ ಮಗುವಿಗೆ ಪಾಠ ಸಿಗ್ನಲ್ದಲ್ಲಿ ಹೇಳ್ರಿ. 10th ಪಾಠ ಜಗತ್ತು ಪ್ರಸಿದ್ಧ ವಿಷಯ. ಯಾವುದೇ ಮಗು ಇದನ್ನು ಹೇಳುತ್ತೆ, ಮರಿದಿಲ್ಲ. Am I right? Yes, once again, please repeat with me. 8 ವರ್ಷದ ಕೋರ್ಸ್ ಅನ್ನ ಕೇವಲ 2 ವರ್ಷ 3 ತಿಂಗಳಲ್ಲಿ ಮುಗಿಸಿದ್ರು. ಅದಕ್ಕೆ 20,000 ಬುಕ್ಸ್ ಓದಿದ್ರು. ಅದಕ್ಕಾಗಿ 24 ಗಂಟೆಯಲ್ಲಿ 21 ಗಂಟೆ ಓದಿದ್ರು. ಮತ್ತು ಆ ಎಕ್ಸಾಮ್ನಲ್ಲಿ ಜಗತ್ನಲ್ಲಿ ಸೂಪರ್ ಟಾಪರ್ ಡಾಕ್ಟರ್ BR ಅಂಬೇಡ್ಕರ್. ಯಾರಾದ್ರೂ ಮರಿಬೋದ್ರಿ? ಇಂಥದನ್ನ ಮರಿಬೋದ್ರಿ? ನನಗಿದು ಐಡಿಯಾ ಸಿಕ್ಕದ್ದು ನಾವು ಚಿಕ್ಕವರು ಇದ್ದಾಗ ಸ್ಕೂಲಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಎತ್ತಾಡಿಸ್ಲಿಕ್ಕೆ ಬರ್ತಿದ್ರು ನಮ್ಮ ಹಳ್ಳಿಗಳಲ್ಲಿ. ಎತ್ತಾಡಿಸೋ ಜನ ಅಲ್ಲಿ ನನಗೆ ಐಡಿಯಾ ಸಿಕ್ಕಿತ್ರಿ. ಇದು ಇಂಥ ಥಿಂಗ್ಸ್ ಅನ್ನು ಯೂಸ್ ಮಾಡ್ಕೊಂಡು ನಾನು ಪಾಠ ಮಾಡ್ತಿದ್ದೆ ರೀ. ವಿದೌಟ್ ಎನಿ ಟ್ರೈನಿಂಗ್, ವಿದೌಟ್ ಎನಿ ಸ್ಟಡಿ. 1ನೇ ಕ್ಲಾಸ್ದಲ್ಲಿನೂ ಇಂಥ ಥಿಂಗ್ಸ್ ಮಾಡ್ತಿದ್ದೆ, 2ನೇ ಕ್ಲಾಸ್ದಲ್ಲಿ ಮಾಡ್ತಿದ್ದೆ. 3ನೇ 4ನೇ ಕ್ಲಾಸ್ ಇದ್ದಾಗ ಮ್ಯಾಕ್ಸಿಮಮ್ ಎಲ್ಲ ಕ್ಲಾಸ್ ಮಕ್ಕಳನ್ನ ಈಸಿ ಮಾಡಿಬಿಡೋದು ಸ್ಟಡೀಸ್ ಒಳಗೆ.